ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಸೊ ಇದಕ್ಕೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಒಂದು ಸ್ವಲ್ಪ ಆಲ್ಮಂಡ್, ಹಾಗೆ ಸ್ವಲ್ಪ ಕ್ಯಾಶ್ಯೂ ಅಂದರೆ ಗೋಡಂಬಿ, ಬಾದಾಮಿ ಮತ್ತು ವಾಲ್ನಟ್, ಹಾಗೆ ಸನ್ಫ್ಲವರ್ ಮತ್ತು ಪಂಪ್ಕಿನ್ ಸೀಡ್ಸ್, ಹಾಗೆ ಫಿಗ್ ಮತ್ತು ಬಂದ್ಬಿಟ್ಟು ಪೀನಟ್ಟು, ಹಾಗೆ ಡೇಟ್ಸು ಮತ್ತು ಪಿಸ್ತಾ ಇಷ್ಟು ಬೇಕಾಗುತ್ತೆ. ಸೊ ಇದನ್ನು ಮಾಡೋದಕ್ಕೆ ಮೊದಲು ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ 1.5 ಸ್ಪೂನ್ ಆರ್ 2 ಸ್ಪೂನ್ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ತುಪ್ಪ, ಅಷ್ಟು ತುಪ್ಪನ ನೀವು ಆ್ಯಡ್ ಮಾಡ್ಕೊಬೋದು. ಮತ್ತೇನು ಅಂತ ಹೇಳಿದರೆ, ನಾನು ಇಲ್ಲಿ ತೊಗೊಂಡಿರೋ ಮೆಷರ್ಮೆಂಟ್ಗೆ ಒಂದು 25ರಿಂದ 30 ಲಡ್ಡು ಮಾಡ್ಬೋದು, ಚಿಕ್ಕ ಚಿಕ್ಕದು. ಸೊ ನಿಮಗೆ ಇನ್ನೂ ಭಾಳ ಬೇಕು ಅಂತ ಹೇಳೋದಾದರೆ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ದು ಕ್ವಾಂಟಿಟಿ ಸ್ವಲ್ಪ ಭಾಳ ಮಾಡಿ ತೊಗೊಳ್ಳಿ. ಸೊ ಇವಾಗ ಫಸ್ಟು ನಾವು ಬಂದುಬಿಟ್ಟು ಬಾದಾಮಿನ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀವಿ, ನೀಟಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಇಲ್ಲಿ ಗೋಡಂಬಿನೂ ಸಹ ಹಾಗೆಯೇ ತುಪ್ಪದಲ್ಲಿ ಹುರ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಮತ್ತೆ ಇದಕ್ಕೆ ಏನು ಎಕ್ಸ್ಟ್ರಾ ತುಪ್ಪ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ನಿಮಗೆ ಬೇಕು, ಇಷ್ಟ ಇದೆ ಅಂತ ಅಂದ್ಕೊಂಡ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಸ್ವಲ್ಪ ವಾಲ್ನಟ್ನೂ ಸಹ ಡ್ರೈ ಮಾಡಿದ್ದೀನಿ. ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿದ್ವಿ ಸೊ ಅದೆಲ್ಲದನ್ನು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೋಬೇಕು. ಯಾರಾದರೂ ವೆಯ್ಟ್ ಗೇನ್ ಆಗಬೇಕು ಅಂದ್ಕೊಂಡಿದ್ರೆ ಇದು ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಹಾಗೆ ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಇನ್ನೂ ಯಾರಾದರೂ ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳೋದಾದರೆ ಅವರಿಗೂ ಇದನ್ನು ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ. ಸೊ ಏನಾದರೂ ಡ್ರೈ ಫ್ರೂಟ್ಸ್ ತಿನ್ನಿ ಈ ಥರ ಹೇಳಿದಾಗ ಸೊ ಹಾಗೆ ತಿನ್ನೋದಕ್ಕೆ ಬೇಜಾರಾಗ್ತಾ ಇರುತ್ತಲ್ಲ, ಹಾಗಾಗಿ ನಾವು ಈ ಥರ ಉಂಡೆ ಥರ ಮಾಡ್ಕೊಂಡು ತಿಂದರೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೂ ನೀವು ವೆಯ್ಟ್ ಗೇನ್ ಆಗಬೇಕು ಅಂತ ಏನು ಹೇಳ್ತಾರಲ್ಲ, ಸೊ ಇದನ್ನು ನಾನು ವೆಯ್ಟ್ ಲಾಸಿಗಂತೂ ಪ್ರಿಫರ್ ಮಾಡಲ್ಲ. ಯಾಕಂದರೆ ನಾನು ವೆಯ್ಟ್ ಲಾಸ್ ಸೀರೀಸಲ್ಲೆಲ್ಲ ಇದ್ದಾಗ ಈ ಥರದ್ದು ಯಾವುದೂ ತಿಂದಿಲ್ಲ. ಬಟ್ ಇವಾಗ ಕರೆಕ್ಟ್ ವೆಯ್ಟ್ ಗೇನ್ ಆಗಬೇಕು ಅಂತಲೂ ತಿಂತಾ ಇಲ್ಲ. ಬಟ್ ನೋಡಿ, ಯಾರಾದರೂ ವೆಯ್ಟ್ ಗೇನ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಸೊ ತುಂಬ ದಿನಗಳಿಂದ ಒಂಥರ ವೆಯ್ಟ್ ಲಾಸ್ ಆಗಿರುತ್ತೆ, ಅವ್ರಿಗೆ ವೆಯ್ಟ್ ಗೇನ್ ಆಗ್ತಾನೇ ಇರೋದಿಲ್ಲ, ತೂಕ ನಷ್ಟ ಆಗಿರುತ್ತೆ ಅನ್ನೋರು ಖಂಡಿತವಾಗಿ ಇದನ್ನು ರೆಸಿಪಿನ ಟ್ರೈ ಮಾಡಿ ನೀವು ವೆಯ್ಟ್ ಗೇನ್ ಆಗೇ ಆಗ್ತೀರಾ. ಹಾಗೆ ನಿಮ್ಮ ಮನೇಲಿ ಯಾರಾದರೂ ಮಕ್ಕಳು ಇರ್ತಾರೆ ನೋಡಿ, ಅವ್ರಿಗೆ ಅಷ್ಟು ಇನ್ನೂ ಪೋಷಕಾಂಶಗಳು ಸಿಕ್ಕಿಲ್ಲ ಅಂತ ಹೇಳೋದಾದರೆ ಈ ಒಂದು ರೆಸಿಪಿ ಮಾಡಿಕೊಡಿ. ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ಇದರಲ್ಲಿ, ಪ್ರೋಟೀನು, ಫೈಬರು, ಒಮೆಗಾ 3, ಹಾಗೆ ಫ್ಯಾಟಿ ಆಸಿಡು ಪ್ರತಿಯೊಂದು ಸಹ ಇರುತ್ತೆ. ಆ್ಯಂಡ್ ನೀವು ಇದಕ್ಕೆ ಬೇಕು ಅಂತ ಹೇಳೋದಾದರೆ ಎಳ್ಳನ್ನು ಸಹ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ಬಿಳಿ ಎಳ್ಳನ್ನು ಸಹ ಹಾಕಿದರೆ ಫ್ಲೇವರು. ಆ್ಯಂಡ್ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ತಾಯಿದ್ದೀನಿ. ಗ್ರೈಂಡ್ ಅಂದರೆ ಫುಲ್ಲು ನುಣ್ಣಗೆ ರುಬ್ಕೊಳ್ತಾ ಇಲ್ಲ, ಸ್ವಲ್ಪ ಹಾಗೆ ಈ ಶೇಂಗಾ ಮತ್ತು ಬಾದಾಮಿ, ಕ್ಯಾಶ್ಯೂ ಎಲ್ಲ ಇರುತ್ತಲ್ಲ, ಹಾಗೆ ಸ್ವಲ್ಪ ಕಾಣೋ ಥರ ಇದನ್ನು ರುಬ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಟು ಇದನ್ನು ನೀಟಾಗಿ ಉಂಡೆಗಳಾಗಿ ಕಟ್ಕೊಳ್ಬೇಕು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದು. ನೀವು ಒಂದು ಸಲ ಮಸ್ಟ್ ಟ್ರೈ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು, ಅಷ್ಟು ಚೆನ್ನಾಗಿತ್ತು ಇದು ರೆಸಿಪಿ ಮಾತ್ರ. ನಾನಿಲ್ಲಿ ಖರ್ಜೂರನ ಸ್ವಲ್ಪ ತೊಗೊಂಡಿದ್ದೆ, ನೀವು ಬೇಕಂದರೆ ಇನ್ನೂ ಕ್ವಾಂಟಿಟಿನ ಭಾಳ ಮಾಡ್ಕೋಬೋದು. ಸೊ ಖರ್ಜೂರ ಅಷ್ಟೇ ಇದ್ದಿದ್ದು, ಹಾಗಾಗಿ ನಾನು ಅಷ್ಟೇ ತೊಗೊಂಡಿದ್ದು. ನೀವು ನೋಡಿ, ಇನ್ನೂ ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ಖರ್ಜೂರನೂ ಹಾಕ್ಕೋಬಹುದು. ಆ್ಯಂಡ್ ಇಲ್ಲಿ ಮತ್ತು ಪಕ್ಕದಲ್ಲಿ ಏನಂತ ಹೇಳೋದಾದರೆ ಸ್ವಲ್ಪ ಬೆಲ್ಲನ ನಾನು ನೀರು ಹಾಕ್ಬಿಟ್ಟು ಕರ್ಗೋದಕ್ಕೆ ಇಟ್ಟಿದ್ದೀನಿ. ನೀವು ಪಾಕ ಮಾಡಿ ಕಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಒಂದೆಳೆ ಪಾಕ ಅಂತ ಹೇಳ್ತಾರಲ್ಲ, ಸೊ ಒಂದೆಳೆ ಪಾಕ ಮಾಡಿಕೊಂಡು ಕಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಇದನ್ನು ಎಷ್ಟು ದಿನ ಬೇಕಿದ್ರೂ ಇಟ್ಬಿಟ್ಟು ತಿನ್ಬೋದು. ಬಟ್ ಈಗ ನಾನು ಸ್ವಲ್ಪ ಬೆಲ್ಲ ಮತ್ತು ಅದಕ್ಕೆ ನೀರನ್ನ ಹಾಕ್ಬಿಟ್ಟು ಒಲೆ ಮೇಲೆ ಇಡ್ತಾಯಿದ್ದೀನಿ. ನೀವೇನಾದರೂ ಸ್ವೀಟ್ನ ತುಂಬ ಇಷ್ಟಪಡೋದಾದರೆ ನೀವು ಬೆಲ್ಲದ ಕ್ವಾಂಟಿಟಿನ ಸ್ವಲ್ಪ ಭಾಳ ತೊಗೊಳ್ಳಿ. ಭಾಳ ಬೆಲ್ಲ ಹಾಕಿ ಹಾಗೆ ನೀರನ್ನ ಕಡಿಮೆ ಹಾಕ್ಬಿಟ್ಟು ಏನು ಒಂದೆಳೆ ಪಾಕ ಬರುತ್ತಲ್ಲ, ಸೊ ಆವಾಗ ಕಟ್ಕೊಂಡ್ರೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅನಿಸುತ್ತೆ ಅದಷ್ಟು ಸ್ವೀಟನ್ನು ಹಾಕ್ಕೊಂಡು ನೋಡಿಕೊಂಡು ಕಟ್ಕೊಳ್ಳಿ. ಮತ್ತು ಈ ಉಂಡೆನ ಸಕ್ಕರೆಲೆಲ್ಲ ಕಟ್ಟೋದಕ್ಕೆ ಚೆನ್ನಾಗಿ ಬರೋದಿಲ್ಲ, ಬೆಲ್ಲದಲ್ಲೇ ಸಹ ಕಟ್ಟಬೇಕು. ಮತ್ತು ನಮ್ಮ ಮನೆಗಳಲ್ಲೆಲ್ಲ ಹೇಗೆ ಅಂತ ಅಂದರೆ, ಏನು ನಾವು ಶ್ರಾವಣದಲ್ಲಿ ಕಾಯ್ಕಣ ಅಂತ ಹೇಳಿ ಕೊಡ್ತೀವಲ್ಲ, ಕೆಲವ್ರ ಕಡೆ ಬಾಗಿಣ ಅಂತಲೂ ಹೇಳಿ ಕರೀತಾರೆ. ಸೊ ಅದನ್ನು ಕೊಡಬೇಕಾದ್ರೆ ಕೆಲವೊಂದಿಷ್ಟು ಏನು ಅರಿಶಿನ, ಕುಂಕುಮ, ಹೂವು, ಸೀರೆ, ಬಳೆ ಇದ್ರ ಜೊತೆಯಲ್ಲಿ ನಮ್ಮನೇಲಿ ಏನಾದರೂ ವಿಶೇಷವಾದ ತಿನಿಸುಗಳು ಅಂದರೆ ಕೋಡ್ಬಳೆ ಆಗಿರ್ಬೋದು, ಚಕ್ಲಿ, ಹಾಗೆ ಖರ್ಜೂರ ಅಂತ ಹೇಳ್ತಿದ್ದೀನಿ, ಕರ್ಜಿಕಾಯಿ, ಹಾಗೆ ಮತ್ತೆ ಬಂದ್ಬಿಟ್ಟು ಯಾವುದಾದ್ರೂ ಉಂಡೆಗಳು ಈ ಥರ ಎಲ್ಲ ಮಾಡಿ ಕಳಿಸ್ಬೇಕಾದ್ರೆ ನಮ್ಮನೇಲಿ ಆಲ್ಮೋಸ್ಟ್ ಶೇಂಗಾ ಉಂಡೆ ಅಥವಾ ಕಡಲೆ ಉಂಡೆ ಅಂತೇಳಿ ಮಾಡ್ತೀವಿ. ಸೊ ಅದರಲ್ಲೂ ಸಹ ಈ ಥರ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿದರೆ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟ್ಗಳು. ಬಟ್ ನಾವು ಅದರಲ್ಲಿ ಡ್ರೈ ಫ್ರೂಟ್ಸ್ಗಳು ಕ್ವಾಂಟಿಟಿ ಕಡಿಮೆ ಹಾಕ್ಬಿಟ್ಟು ಏನು ಶೇಂಗಾ, ಕಡಲೆ, ಹಾಗೆ ನವಣಕ್ಕಿ ಇವೆಲ್ಲ ಬರುತ್ತಲ್ಲ ಅದ್ರ ಕ್ವಾಂಟಿಟಿ ಭಾಳ ಹಾಕಿ ಮಾಡಬೇಕು. ನೀವು ಈ ರೆಸಿಪಿನ ಒಂದು ಸಲನಾದರೂ ಟ್ರೈ ಮಾಡಿ. ಸೊ ಇಲ್ಲಿ ತನಕ ಯಾರೆಲ್ಲ ವಿಡಿಯೋ ವಾಚ್ ಮಾಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮೆಲ್ಲರ ಮುಂದೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.